ಬೆಂಗಳೂರಿನ ಫಿಲ್ಮ್ ಚೇಂಬರ್ನಲ್ಲಿ ಮಾಧ್ಯಮಗಳು ಮತ್ತು ಹುಚ್ಚ ವೆಂಕಟ್ ನಡುವೆ ನಡೆದಂತಹ ಸಂಧಾನ ಸಭೆಯಲ್ಲಿ ಹುಚ್ಚ ವೆಂಕಟ್ ರೇಗಾಡಿ ಚೀರಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದಂತಹ ಪೋರ್ಕಿ ಹುಚ್ಚ ವೆಂಕಟ್ ಸಿನಿಮಾದ ಬಗ್ಗೆ ಮುದ್ರಣ ಮಾಧ್ಯಮಗಳಲ್ಲಿ ಟೀಕೆ ಮಾಡಲಾಗಿತ್ತು. ಇದರಿಂದ ಕುಪಿತಗೊಂಡಿದ್ದಂತಹ ಹುಚ್ಚ ವೆಂಕಟ್ ಮಾಧ್ಯಮಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಧಾನ ಸಭೆಯನ್ನ ಕರೆದಿದ್ರು. ವಿಮರ್ಶೆ ಮಾಡಲು ನೀವ್ಯಾರು? ವಿಮರ್ಶೆ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಅದನ್ನ ಜನರು ತೀರ್ಮಾನ ಮಾಡ್ತಾರೆ ಅಂತ ಮಾಧ್ಯಮದವರ ಮೇಲೆ ಸಿಟ್ಟಿಗೆದ್ರು. ನೀವು ಸಿನಿಮಾವನ್ನ ನೋಡಿದ್ರೇನ್ರಿ ಅಂತ ಮಾಧ್ಯಮದವರ ವಿರುದ್ಧ ಕೂಗಾಡಿದ್ರು. ಅವರು ಸುಮ್ನೆ ಬಡ್ದಿರೋದಕ್ಕೆ ನಾನು ಮಾತಾಡ್ತಾ ಇರೋದಲ್ವಾ? ಸಿನಿಮಾ ವಿಷಯ ಇದೆಯಲ್ವಾ? ನೀವು ಬರೀಬಹುದು ಸರ್. ಆಯ್ತು, ಮಾತಾಡೋದು ಬಿಡಿ. ಮಾತಾಡೋದಲ್ಲಿ ನೀವು ಜನರಿಗೆ ಹೆಂಗ್ ಬೈತೀರಾ? ನೀವು ಸಿನಿಮಾ ಮಾಡಿ ಅಂತ ಬಂದು ಜನರು ಹೇಳಿದ್ರ ನಿಮ್ಗೆ? ಅಲ್ಲ, ಆಡಿಯನ್ಸ್ ಎಲ್ಲ ಏನ್ ಅನ್ಕೊಂಡಿದ್ರ ನೀವು ಅಂತ ಸರ್. ಈಗ ಆಡಿಯನ್ಸ್ಗೂ ನನ್ ಸಂಬಂಧಪಟ್ಟಿದ್ದು. ಈಗ ನಿಮ್ ವಿಷಯ ಮಾತಾಡಿ. ನಿಮ್ಗೆ ಜನ ಸಿನಿಮಾ ಮಾಡಿ ಅಂತ ಹೇಳಿದ್ರ? ನಿಮ್ ವಿಷಯ ಮಾತಾಡಿ, ನಮ್ ವಿಷಯ ಮಾತಾಡಿ. ನೀವು ಜನರ ವಿಷಯಕ್ಕೆ ಯಾಕೆ ಹೋಗ್ತೀರಾ? ಒಂದ್ ನಿಮಿಷ ಜನರ ವಿಷಯಕ್ಕೆ ಯಾಕೆ ಹೋಗ್ತೀರಾ? ನೀವು ನಮ್ ವಿಷಯ ಮಾತಾಡಿ. ನೀವ್ ಯಾಕೆ? ನಾನ್ ಮೀಡಿಯಾದವ್ರು ಬೈದಿಲ್ಲ, ಮಾತಾಡಿರೋದು ಒಬ್ಬ ಪ್ರೆಸ್ ವ್ಯಕ್ತಿನ, ಎಲ್ಲಾ ಪ್ರೆಸ್ ವ್ಯಕ್ತಿನಲ್ಲ. 100 ಜನ ಅಂದ್ರೂ ಅಷ್ಟೇನೆ. ಒಂದ್ ನಿಮಿಷ ಆಗಲ್ಲ ಇರಿ ಸರ್. ನಿಮ್ಮ ಮಕ್ಕಳು ನೀವು ಇಷ್ಟ ಬಂದಾಗ ಬರೆಯಕ್ ಆಗಲ್ಲ ಸರ್. ನೀವು ಇಷ್ಟ ಬಂದಾಗ ಬರೆಯಕ್ ಆಗಲ್ಲ. ಹೌ ಕ್ಯಾನ್ ಯು ರೈಟ್? ಒಂದ್ ನಿಮಿಷ. ಇಷ್ಟ ಬಂದಾಗ ನೀವು ಬರೆಯಕ್ ಪೆನ್ ಇರೋದು. ಪೆನ್ ಇಸ್ ಮೈಟರ್ ದೆನ್ ದ ಸ್ಪಾಟ್. ಯು ಶುಡ್ ಯೂಸ್ ದ ಪೆನ್ ಪ್ರಾಪರ್ ವೇ. ಸಿನಿಮಾ ನೋಡಿದ್ರಾ? ಈಗ ಏನಕ್ಕೆ ನೋಡ್ಬೇಕು? ಯಾಕೆ ನೋಡ್ಬೇಕು? ಬಟ್ ಯಾಕೆ ಬರೀಬೇಕು? ನೀವ್ ಯಾರಿಗೆ ಬರೆಯಕ್ಕೆ? ಯಾಕ್ರಿ ಬರಿಬೇಕಂಗೆ? ಚೆನ್ನಾಗಿರೋ ಸಿನಿಮಾ ಯಾಕ್ರಿ ಬರಬೇಕು? ನೀವು ಸುಮ್ಮನೆ ಬರ್ತೀರಾ? ನಮ್ಗೆ ಏನ್ ನೋವಾಗುತ್ತೆ ಗೊತ್ತಾ? ನಿರ್ಮಾಪಕರಿಗೆ ಯಾಕೆ ಬರೀತೀರಾ? ಯು ಕಾಂಟ್ ರೈಟ್ ಅಬೌಟ್ ಮೈ. ಅಷ್ಟೇ ನಾನು ಹೇಳೋದು ಇಷ್ಟೇ. ನೀವು ಬರೀರಿ, ನೀವೇನು ಇರಿ, ನಿಮ್ ಬರೆಯೋ ಅಧಿಕಾರ ಇದೆ. ಬಟ್ ನೀವು ಒಂದು ಸಿನಿಮಾ, ಕಲ್ಪೆ ಸಿನಿಮಾ, ಡಬ್ಬಾ ಸಿನಿಮಾ ಅಂತ ಬರೆಯೋ ಅಧಿಕಾರ ನಿಮ್ಗಿಲ್ಲ. ಯು ಕಾಂಟ್ ರೈಟ್. ನಾವು ಕೋಟಿ ಖರ್ಚು ಮಾಡ್ತೀರಿ, ನೀವು ಇಷ್ಟ ಇಲ್ವಾ? ಒಂದು ಲೈನ್ ಬರಿಬೇಡಿ. ಆ ಪಿಕ್ಚರ್ ಬಗ್ಗೆ ಬರೀಲೇಬೇಡಿ. ಮೀಡಿಯಾ ಮುಂದೆ ಬರ್ಲೇಬೇಡಿ. ನಾನ್ ಬರ್ತೀನಿ. ಮೀಡಿಯಾ ಅವ್ರು ಬರ್ತಾರೆ. ನನಗೆ ಪತ್ರಕರ್ತರು ಬರ್ತಾರೆ. 10 ಜನದಲ್ಲಿ 3 ಜನ ಪತ್ರಕರ್ತರು ಬರೋಲ್ವಾ? ಇದೆ 10 ಜನದಲ್ಲಿ 3 ಪತ್ರಕರ್ತರು ಬರೋಲ್ವಾ ನನಗೆ? ಆಯ್ತು, ಬರ್ಲಿ. ಯಾರು ಬರ್ತಾರೆ. ನೀವು ಮಾತಾಡ್ಕೊಡ್ಬೇಡಿ. ನಿಮ್ ಸಿನಿಮಾ ನೀವು ರಿಲೀಸ್ ಮಾಡ್ಕೊಂಡು ಹೋಗಿ. ಅದ್ರಾಗೆ ನೋಡಿ, ನಾನು ಹೇಳ್ತಾ ಇರೋದು ಇವಾಗ ನೀವು ಅರ್ಥ ಮಾಡ್ಕೊಡಿ. ನೀವು ಏನ್ ಬೇಕೋ ರಿವ್ಯೂ ಮಾಡ್ಬೋದು. ಬಟ್ ಒಳ್ಳೆ ಸಿನಿಮಾ, ನೀವು ಕೆಟ್ಟ ಸಿನಿಮಾ ಅಂತ ಹೆಂಗ್ ಹೇಳ್ತೀರಾ? ನೀವು ನೋಡಿದ್ರೆ ಸಿನಿಮಾ ಅದಕ್ಕೂ ಬೇಡ. ಈ ವಿಷಯಕ್ಕೆ ನಾಳೆ ನೀವು ಸಿನಿಮಾ ನೋಡಿದ್ದೀರನ್ರಿ? ನೀವು ಮಾತಾಡ್ತೀರಲ್ಲ. ನೀವು ಸಿನಿಮಾ ನೋಡಿದ್ದೀರಾ? ನೀವು ನೋಡಿದ್ರೆ ಹೆಂಗ್ರಿ ಮಾತಾಡ್ತೀರಾ? ನೀವು ನೋಡಿದ್ರೆ ಅವ್ರ ಪರವಾಗಿ ಹೆಂಗ್ ಮಾತಾಡ್ತೀರಾ? ಅವ್ರ ಪರವಾಗಿ ನೋಡಿದ್ರೆ ಹೆಂಗೆ ಅವ್ರ ಪರವಾಗಿ ಮಾತಾಡ್ತೀರಾ? ಪ್ಲೀಸ್, ನೀವು ನೋಡಿದ್ರೆ ಅವ್ರ ಪರವಾಗಿ ಹೆಂಗ್ ಮಾತಾಡ್ತೀರಾ? ನೀವು ನೋಡ್ಮೇಲೆ ನೀವ್ ಹೇಳ್ಬೇಕು ಡಬ್ಬ ಸಿನಿಮಾ ಮಾಡಿದ್ಯಾ, ಅವರು ಡಬ್ಬ ಅಂತ ಹೇಳೋರು ಏನ್ ತಪ್ಪು ಅಂತ. ನೀವು ನೋಡಿದ್ರೆ ಹೆಂಗ್ ಮಾತಾಡ್ತೀರಾ? ನೆಕ್ಸ್ಟ್ ಡೇ ಅಲ್ಲ, ಇವಾಗ ನೀವು ಮಾತಾಡಿ ತಪ್ಪಲ್ವಾ? ನೋಡ್ದೆ ಸಿನಿಮಾ ಹೆಂಗ್ರಿ ಹೇಳ್ತೀರಾ? ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಾ? ಪತ್ರಕರ್ತರು ಅಂತ ಸಪೋರ್ಟ್ ಮಾಡ್ತೀರಾ? ಅವ್ರು ತಪ್ಪಾಡ್ದು ಪರವಾಗಿಲ್ವಾ? ನಾವು ಏನ ಹೌದು. ನೀವು ಸಿನಿಮಾ ನೋಡಿದೀರಾ? ನೋಡ್ಬೇಡ್ರಿ. ನೋಡಂತ ಅಂತವ್ರು ಯಾರು? ನೋಡ್ಬೇಡಿ, ಬರ್ಬೇಡಿ. ಆಫೀಸಲ್ಲಿ ಕೂತ್ಕೊಂಡು ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಕೂರ್ಸಲ್ಲ. ಹುಚ್ಚ ವೆಂಕಟ್ ಬರೀರಿ ಅಂತ ಯಾರು ಬರಿಬೇಡ್ರಿ. ಬರಿಬೇಡಿ ಸರ್. ಒಂದೇ ಕೇಳಿ, ಅದು ನೀವು ಜನರ ಬಗ್ಗೆ ಮಾತಾಡಿ. ಈಗ ಪ್ರೆಸ್ ನಮ್ ವಿಷಯ ಬನ್ನಿ, ಅದು ಜನರ ಹತ್ರ ನಾನ್ ಮಾತಾಡ್ಕೊಂತೀರಿ. ನೀವ್ ಯಾಕೆ ಅದನ್ನ ತಂದಿಕ್ತೀರಾ? ಈಗ ನೀವೇ ಮಾತಾಡಿರೋದನ್ನೆಲ್ಲ ನೀವು ನಿಮ್ ಮಾತ್ರ ಹೇಳಿ, ಜನರ ವಿಷಯಕ್ಕೆ ಹೋಗ್ತೀರಾ? ಬರಿಬೇಡಿ ಸರ್. ಒಂದೇ ಕೇಳಿ, ಅದು ನೀವು ಜನರ ಬಗ್ಗೆ ಮಾತಾಡಿ. ಈಗ ಪ್ರೆಸ್ ನಮ್ ವಿಷಯ ಬನ್ನಿ, ಅದು ಜನರ ಹತ್ರ ನಾನ್ ಮಾತಾಡ್ಕೊಂತೀರಿ. ನೀವ್ ಯಾಕೆ ಅದನ್ನ ತಂದಿಕ್ತೀರಾ? ಈಗ ನೀವೇ ಮಾತಾಡಿರೋದನ್ನೆಲ್ಲ ನೀವು ನಿಮ್ ಮಾತ್ರ ಹೇಳಿ, ಜನರ ವಿಷಯಕ್ಕೆ ಹೋಗ್ತೀರಾ? ನಾನು ಹೇಳೋದು ಇಷ್ಟೇ ನೋಡಿ, ಹಂಗೂ ಹೇಳ್ತೀನಿ. ನನಗೆ ಪತ್ರಕರ್ತರ ಗೌರವ ಇದೆ. ನಾನು ಹೇಳೋದು ಇಷ್ಟೇ, ನೀವು ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಡಬ್ಬಾ ಸಿನಿಮಾ ಅಂತ ಬರೆಯಕ್ಕೆ ಕೊಡುದು. ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅವ್ರದೇ ಒಂದು ನೋವು ಇರುತ್ತೆ. ನೀವು ಸಿನಿಮಾ ಬಗ್ಗೆ ಬರೀಲೇಬೇಡಿ, ಸಿನಿಮಾ ಬಗ್ಗೆ ಪ್ರಚಾರನೇ ಕೊಡ್ಬೇಡಿ.
ಬರೆದ್ಬಿಟ್ಟು ಏಳ್ಸಕ್ಕೆ ಅಂತ ನೀವ್ ಹೆಂಗ್ರಿ ಹೇಳ್ತೀರಾ? ಈಗ ಒಬ್ಬ ವ್ಯಕ್ತಿ 10 ಜನ ಇರ್ತಾರೆ, 10 ಜನಕ್ಕೆ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಮ್ಯಾಟ್ರ್ ಒಬ್ಬೊಬ್ಬನಿಗೆ ಇಷ್ಟ ಆಗ್ಬೋದು. ನೀವು ನಿಮ್ದೇ ಒಂದು ನೀವೇ ಫೈನಲ್ ಜಡ್ಜ್ ತರ ಹೆಂಗ್ ಬರೀತೀರಾ? ಯು ಆರ್ ನಾಟ್ ದ ಫೈನಲ್ ಜಡ್ಜ್ ಟು ಜಡ್ಜ್ ಆಲ್ ದಿ ಪೀಪಲ್. ಎಲ್ಲರೂ ಜಡ್ಜ್ ಮಾಡಕ್ ಆಗಲ್ಲ. ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಾನು ಪತ್ರಕರ್ತರ ಮೇಲೆ ಮಾಧ್ಯಮದವ್ರ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದೀನಿ ನನ್ಗೆ ಗೊತ್ತು. ನೀವೆಲ್ಲ ಹೋದ್ರು, ಯಾವ ಪ್ರೆಸ್ ಮೀಟ್ ಅಲ್ಲಿ ಹೋದ್ರು, ನಾನು ನಿಮ್ಗೆ ಫಸ್ಟ್ ಹೇಳ್ತೀನಿ, ನಿಮ್ಮಿಂದ ನಾನು ಇವತ್ತು ಲಕ್ಷ ನೋಡಿರೋದು ಇವತ್ತು ಓಪನ್ ಆಗಿ ಹೇಳ್ದೆ. ಇವತ್ತು ನಿಮ್ಮಿಂದ ನಾನು ಸಂತೋಷ ನೋಡಿರೋದು, ಜನ ನೋಡಿರೋದು, ಜನರು ಪ್ರೀತಿ ನೋಡಿರೋದು. ಇವತ್ತು ನಾನು ಸಾರಿ ಕೇಳ್ಬೇಕಾ? ನಿಮ್ ಸಾರಿ ಕೇಳ್ತೀನಿ, ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಬರೀರಿ. ನಿಮ್ಗೆ ಅನ್ಸಿದ್ರೆ ಸಿನಿಮಾ ಫಸ್ಟ್ ಅಂದ್ರೆ ಒಂದು ಪದ ಬರಿಬೇಡಿ, ಸಿನಿಮಾ ಹೆಸರು ಬರಿಬೇಡಿ. ಇದು ರಿಕ್ವೆಸ್ಟ್, ಆರ್ಡರ್ ಅಲ್ಲ. ಯಾಕಂದ್ರೆ ನೀವು ಸಿನಿಮಾ ಡಬ್ಬ ಅಂತ ಬರೆದಾಗ ಒಬ್ಬ ನಿರ್ಮಾಪಕರಿಗೆ ಏಟಾಗುತ್ತೆ. ನೀವು ಬರೆದಾಗ ನಿಮ್ಗೂ ಅವಮಾನ ಆಗುತ್ತೆ. ಚೆನ್ನಾಗಿದೆ ಅಂತ ಬರೆದ್ಬಿಟ್ಟು ಸಿನಿಮಾ ಡಬ್ಬ ಇದ್ರೆ ನಿಮ್ಮ ಹೆಸರು ಕೆಡುತ್ತೆ, ಒಪ್ಕೊಂತೀನಿ. ಓಕೆನಾ? ನೀವು ಬರೀಲೇಬೇಡಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸಿನಿಮಾ ಒಂದು ವಿಷಯ, ಸಮಾಜಕ್ಕೆ ಬೇಕಾಗಿರೋ ವಿಷಯ ಇಟ್ಟಿದ್ದೀನಿ. ನೀವು ನೋಡ್ಬಿಟ್ಟು ಆಮೇಲೆ ನೀವು ಬರೀರಿ. ಬಟ್ ಏನಂದ್ರೆ ಸಿನಿಮಾ ವಿಷಯ ಇಲ್ಲದೆ ನಾನು ಮಾತಾಡಿದ್ರೆ ನಾನು ನಾಳೆ ನಕ್ಪಾಟ್ಲಾಗ್ಬಿಡ್ತೀನಿ ಎಲ್ಲರಿಗೂ. ಯಾವ ಧೈರ್ಯದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ? ಸಿನಿಮಾದಲ್ಲಿ ವಿಷಯ ಇದೆ ಸರ್. ನನಗೂ ಪತ್ರಕರ್ತರು, ಮಾಧ್ಯಮದವ್ರ ಮೇಲೆ ಗೌರವ ಇದೆ. ಇವತ್ತು ಗೌರವ ಇರೋದಕ್ಕೆ ಯಾವ ವ್ಯಕ್ತಿ ಕೂಡ ನಾನು ಹೇಳ್ತಾರೆ. ಇವತ್ತು ನಾನು ಹೇಳ್ತೀನಿ, ನಾನು ಅನ್ನ ತಿಂದಿದ್ದೀನಿ, ಅದು ತಾವುಗಳು ಕೊಟ್ಟಿರೋದು ಅಂತೂ ಹೇಳಿದೆ. ಇವತ್ತು ಒಬ್ಬರಿಗೆ ಮಾಧ್ಯಮದವರು, ಪತ್ರಕರ್ತರಿಂದ ಇವತ್ತು ಅನ್ನ ತಿಂದಿದ್ದೀನಿ ಅಂದ್ರೆ ನನ್ನ ಬೆವರು ದುಡ್ಡು, ನಮ್ಮ ಅಪ್ಪನ ದುಡ್ಡಲ್ಲಿ ತಿಂತಿದೆ ಮೊದಲು. ಇವಾಗ ನನ್ನ ಬೆವರು ದುಡ್ಡಲ್ಲಿ ತಿಂತಿರೋದು ನಿಮ್ಗಳಿಂದ. ಇದನ್ನು ನಾನು ಹೇಳ್ತೀನಿ. ಬಟ್ ಒಬ್ಬ ವ್ಯಕ್ತಿಯಿಂದ ನೀವು ನನ್ನನ್ನೆಲ್ಲರೂ ದ್ವೇಷಿಸ್ಬೇಡಿ. ಆದ್ರೂ ನೀವು ತಪ್ಪು ಅಂತ ನನಗೆ ಅನ್ಸಿದ್ರೆ, ನಿಮ್ಗೆ ಅನ್ಸಿದ್ರೆ ನಾನು ಮಾಡಿರೋ ತಪ್ಪು ಅಂತ ಒಂದು ನಿಮಿಷ ಯೋಚನೆ ಮಾಡಿ. ನಾನು ಒಂದ್ಸರಿ ಸಿನಿಮಾ ನೋಡಿ, ಒಂದು ಪಾಯಿಂಟ್ ಆದ್ರೂ ನಿಮ್ಗೆ ಇಷ್ಟ ಆಗಲ್ವಾ? ಒಂದು ಪಾಯಿಂಟ್ ಇಷ್ಟ ಆಗುತ್ತೆ ನಿಮ್ಗೆ? ಬೇಡ ಹುಚ್ಚ ವೆಂಕಟ್ ಬೇಡ, ಅವ್ನು ಮಾತಾಡ್ತಾನೆ, ಕಿಸ್ತಾನೆ, ಅದು ಬೇಡ, ಅವನ ಬಗ್ಗೆ ಬರೀಲೇಬೇಡಿ. ಬಟ್ ಸಿನಿಮಾದಲ್ಲಿ ಇದ್ದು ವಿಷಯ ಇದ್ದು ಬರ್ದಾಗ ನೋವಾಗುತ್ತೆ ಸರ್, ಬಹಳ ನೋವಾಗುತ್ತೆ. ಇವತ್ತು ನೋಡಿ ಎಲ್ಲೋಗಿದೆ ತೆಲುಗು ಪಿಕ್ಚರ್ನ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಐ ಸಿ, ನಾಟ್ ಅ ಕನ್ನಡ ಮೂವಿ. ಬೇಡ, ಇದು ಬೇರೆ ವಿಷಯ. ಇದು ನೋಡಿ, ನೀವುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಡೈವರ್ಟ್ ಆಗ್ತಿಲ್ಲ ಸರ್, ದಯವಿಟ್ಟು ಸರ್ ಇದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರು ಬೆಂಬಲ ಕೊಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು. ಅರ್ಥ ಆಯ್ತಾ? ನಾವು ಇದೀನಿ ನಿಮ್ ಜೊತೆ. ಹೋಗ್ಲಿ ಕನ್ನಡ, ನನ್ನ ಸಿನಿಮಾ ನೋಡ್ಬಿಡಿ ಸರ್. ಚೀಫ್ ಮಿನಿಸ್ಟರ್ ಸಾರ್ ನನ್ನ ಸಿನಿಮಾ ನೋಡ್ಬಿಡಿ, ಬೇರೆ ಕನ್ನಡ ಸಿನಿಮಾ ನೋಡಿ ಸರ್. 50,000 ರೂಪಾಯಿ ಕೊಟ್ಟು ತೆಲುಗು ಸಿನಿಮಾ ನೋಡಿದೀರಾ ಸರ್? ಕನ್ನಡ ಸಿನಿಮಾ ಒಂದ್ಸಲ ನೋಡಿ ಸರ್. ಡೈವರ್ಟ್ ಅಲ್ಲ. ಯಾಕೆ ಗೊತ್ತಾ, ಈ ವಿಷಯಗಳು ಇದು ಮಾಧ್ಯಮದವರು ರಾಜ್ಕುಮಾರ್ ಅವರು ನೋಡಿದ್ದಾರೆ. ಏನ್ ಮಾತಾಡ್ಬೇಕು ಮುಗಿಸಿ ಆಯ್ತು. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಾನು ಹೇಳ್ತೀನಿ. ಸರಿ, ಪತ್ರಕರ್ತರು ಎಲ್ರಿಗೂ ಐ ಆಮ್ ಸಾರಿ. ಮಾಧ್ಯಮದವ್ರಿಗೆ ನಾನು ಎಲ್ಲೂ ನೋವು ಕೊಟ್ಟಿಲ್ಲ, ಆದ್ರೂ ಮಾಧ್ಯಮದವ್ರಿಗೂ ಐ ಆಮ್ ಸಾರಿ. ಇನ್ನೇನು ಕೇಳ್ಬೇಕು ನೀವು ಹೇಳಿ? ಅಪಾಲಜಿ ಕೇಳ್ಬೇಕಾ? ಕೇಳೋದು ಒಂದೇ ಒಂದು ಕಾರಣ, ಇವತ್ತು ಹೇಳ್ಬಿಡ್ತೀನಿ, ಎತ್ತು ತಂದೆ ಮೇಲೆ ನಾನು ಇಟ್ಟೇಳಿ, ನಾನು ಯಾರಿಗೂ ಬಗ್ಗವನಲ್ಲ. ಬಟ್ ಪತ್ರಕರ್ತರು, ಮಾಧ್ಯಮದವ್ರಿಗೆ ಯಾವತ್ತೂ ಬಗ್ತಾ ಇರ್ತೀನಿ. ಇದು ನನ್ನ ಲೈಫ್. ಯಾಕಂದ್ರೆ ಇವತ್ತು ಹುಚ್ಚ ವೆಂಕಟ್ನ ಬೆಳಕಿಗೆ ತಂದಿರೋದು ಅವ್ರು ನನ್ನ ಭಯ ಅಧಿಕಾರ ಇದೆ, ಜಗಳ ಆಡೋ ಅಧಿಕಾರ ಇದೆ. ನನಗೆ ಏನೇ ಹೇಳಿದ್ರು ನನ್ನ ಮನ್ಸಿಗೆ ಹಾಕೊಳ್ಳಲ್ಲ, ನನ್ನ ಮನ್ಸಿಗೆ ಹಾಕೊಂತೀನಿ, ನನ್ನ ಮೈಂಡ್ಗೆ ಹಾಕೊಳ್ಳಲ್ಲ. ಮನ್ಸಿಗೆ ಅಂದ್ರೆ ನಾನು ಪ್ರೀತಿಸ್ಬಿಟ್ಟಿದ್ದೀನಿ. ಪ್ರೀತಿಸೋರು ಏನೇ ಬೈದ್ರು ನೋವಾಗುತ್ತೆ, ದ್ವೇಷಿಸೋರು ಬೈದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ನಾನು ಸಾರಿ ಕೇಳಿದ್ದೀನಿ, ಎಲ್ಲರಿಗೂ ಸಾರಿ ಕೇಳಿದ್ದೀನಿ. ನಿಮ್ಗೆ ಇದಾದ್ಮೇಲೆ ನನಗೆ ಪ್ರಚಾರ ಕೊಟ್ಟರೆ ನಾನು ಖುಷಿ ಪಡ್ತೀನಿ, ಕೊಟ್ಟಿಲ್ಲ ಅಂದ್ರೂ ನಾನು ಬೇಜಾರು ಪಡಲ್ಲ. ಬಟ್ ಇವತ್ತು ಹೇಳಿದ್ದೀನಿ, ಯಾರು ಹೇಳಿಲ್ಲಲ್ಲ, ಇವತ್ತು ನಾನು ನಿಮ್ಮಿಂದ ಅನ್ನ ತಿಂದಿದ್ದೀನಿ, ಪತ್ರಕರ್ತರು ಮಾಧ್ಯಮದವರಿಂದ ಅನ್ನ ತಿಂದಿದ್ದೀನಿ. ಓಕೆ ಸರ್, ಅದು ನನ್ನ ಬೆವರು ದುಡ್ಡು ತಿಂದಿದ್ದೀನಿ. ಇದ್ರ ಮೇಲೆ ನಾನು ಮಾತಾಡಲ್ಲ. ಓಕೆ, ಇಲ್ಲಿಗೆ ಸ್ಟಾಪ್ ಆಗಬೇಕಿದೆ. ಹೌದು, ಪದೇ ಮಾತಾಡೋದು ನಾನು ಮಾತಾಡಲ್ಲಪ್ಪ. ಇನ್ನು ದಯವಿಟ್ಟು ನಾನು ಮಾತಾಡಲ್ಲ. ತಾವು ಎಸ್ಪೆಷಲಿ ಮೀಡಿಯಾ ಬಗ್ಗೆ ಒಂದು ತುಟಿಕ್ ಅನ್ಬಾರ್ದು. ಈಗಲೇ ಹೇಳ್ತಾ ನೋಡಿ, ಇದು ಈ ಪದಗಳು ಮಾತಾಡ್ಬೋದು ಬಗ್ಗೆ ಅಲ್ಲ, ನಾನು ಹೇಳ್ತಾ ಇರೋದು ಇಡೀ ಮೀಡಿಯಾ ಬಗ್ಗೆ. ತಮ್ಗೆ ಸಿನಿಮಾ ಇಷ್ಟ ಆಗಿಲ್ಲ ಡಬ್ಬ ಅಂತ ಅನ್ಸಿದ್ರೆ ನೀವೇನು ರಿವ್ಯೂ ಬರಿಬೇಡಿ, ಸಿನಿಮಾ ಬಗ್ಗೆನೇ ಬರಿಬೇಡಿ. ಒಂದು ರಿಕ್ವೆಸ್ಟ್, ಎಷ್ಟೋ ಕೋಟೆ ಹಾಕಿರ್ತಾರೆ, ಇದು ಒಂದು ನಿಮ್ಮಿಷ್ಟ ಸರ್. ಕರೆಕ್ಟ್ ಸರ್. ಹಾಗಂತ ನಿಮ್ಮಿಷ್ಟ ಪ್ರಕಾರ ಸರ್ ಒಂದೇ ತೀನಿ ನಿಮ್ಮಿಷ್ಟ ಅನ್ನೋ ಪ್ರಕಾರ ನೀವು ಇವಾಗ ನಾನು ನೋಡಿ ಇದೇ ನಾನು ಹೇಳ್ತೇನೆ, ನೀವು ಅರ್ಥ ಮಾಡ್ಕೊಬೇಕು. ಒಬ್ಬ ನಿರ್ಮಾಪಕ ನಿಮ್ಮಿಷ್ಟ ನಾವು ನನ್ನ ಇಷ್ಟ ಅಂತ ಹೇಳಕ್ ನೀವ್ ಯಾರು ಅಲ್ಲ. ನೀವೇನ್ ಸಂಬಳ ಕೊಡ್ತಾ ಇಲ್ಲ ನಮ್ಗೆ, ಬರೀರಿ ಬರಿಬೇಡಿ. ಹೌದು, ಹಾಗಂತ ನೀವು ಇಷ್ಟ ಬಂದಂಗೆ ಬರೆಯಕ್ಕಾಗಲ್ಲ. ನೀವ್ ಇಷ್ಟ ಬಂದಂಗೆ ಬರೆಯಕ್ಕಾಗಲ್ಲ. ಸಂಬಳ ಜಡ್ಜ್ಮೆಂಟ್ ಅಂತ ಬರೆಯಲ್ಲ. ಹೌದು, ನೀವೇನ್ ಮಾಡ್ದವ್ರು ಗೊತ್ತಾ ಸರ್? ಈಗ ಏನ್ ಬರ್ದವ್ರು ಗೊತ್ತಾ? ನಾವ್ ಕಣ್ಣೀರ್ ಹಾಕ್ತಿರಿ, ಬೆವರಾಗ್ತಿರಿ, ಸ್ಕ್ರೀನ್ ಸುಟ್ಟೋಗುತ್ತೆ. ಏನೇನ್ ಬರ್ದವ್ರು ಗೊತ್ತಾ? ಕಣ್ಣಮ್ಮಗೆ. ಅರ್ಥ ಆಯ್ತಾ? ಅವೆಲ್ಲ ಬರೆಯೋ ಅಧಿಕಾರ ಇಲ್ಲ. ಒಬ್ಬ ಮನುಷ್ಯನ ಬಗ್ಗೆ ನೀವು ಬರೆಯೋ ಅಧಿಕಾರ ಇಲ್ಲ. ಸಿನಿಮಾ ಬಗ್ಗೆ ಬರೀದೆ, ವ್ಯಕ್ತಿತ್ವ ಬಗ್ಗೆ ಹೆಂಗ್ ಬರೀತೀರಾ ಸರ್? ಈಗ ಇದನ್ನೆಲ್ಲ ಚರ್ಚೆ, ನಿಮ್ಗೆ
ವಿಷಯ ಸಮಾಜಕ್ಕೆ ಬೇಕಾಗಿರೋ ವಿಷಯ ಇಟ್ಟಿದ್ದೀನಿ. ನೀವು ನೋಡ್ಬಿಟ್ಟು ಆಮೇಲೆ ನೀವು ಬರೀರಿ. ಬಟ್ ಏನಂದ್ರೆ ಸಿನಿಮಾ ವಿಷಯ ಇಲ್ಲದೆ ನಾನು ಮಾತಾಡಿದ್ರೆ ನಾನು ನಾಳೆ ನಕ್ಪಾಟ್ಲಾಗ್ಬಿಡ್ತೀನಿ ಎಲ್ಲರಿಗೂ. ಯಾವ ಧೈರ್ಯದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ? ಸಿನಿಮಾದಲ್ಲಿ ವಿಷಯ ಇದೆ ಸರ್. ನನಗೂ ಪತ್ರಕರ್ತರು ಮಾಧ್ಯಮದವ್ರ ಮೇಲೆ ಗೌರವ ಇದೆ. ಇವತ್ತು ಗೌರವ ಇರೋದಕ್ಕೆ ಯಾವ ವ್ಯಕ್ತಿ ಕೂಡ ನಾನು ಹೇಳ್ತಾರೆ. ಇವತ್ತು ನಾನು ಹೇಳ್ತೀನಿ, ನಾನು ಅನ್ನ ತಿಂದಿದ್ದೀನಿ, ಅದು ತಾವುಗಳು ಕೊಟ್ಟಿರೋದು ಅಂತಲೂ ಹೇಳಿದೆ. ಇವತ್ತು ಒಬ್ಬರಿಗೆ ಮಾಧ್ಯಮದವರು ಪತ್ರಕರ್ತರಿಂದ ಇವತ್ತು ಅನ್ನ ತಿಂದಿದ್ದೀನಿ ಅಂದರೆ ನನ್ನ ಬೆವರು ದುಡ್ಡು, ನಮ್ಮ ಅಪ್ಪನ ದುಡ್ಡಲ್ಲಿ ತಿಂತಿದ್ದೆ ಮೊದಲು. ಇವಾಗ ನನ್ನ ಬೆವರು ದುಡ್ಡಲ್ಲಿ ತಿಂತಿರೋದು ನಿಮ್ಗಳಿಂದ. ಇದನ್ನು ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿಯಿಂದ ನೀವು ನನ್ನನ್ನೆಲ್ಲರೂ ದ್ವೇಷಿಸ್ಬೇಡಿ. ಆದರೂ ನೀವು ತಪ್ಪು ಅಂತ ನನಗೆ ಅನ್ಸಿದ್ರೆ, ನಿಮ್ಗೆ ಅನ್ಸಿದ್ರೆ ನಾನು ಮಾಡಿರೋ ತಪ್ಪು ಅಂತ ಒಂದು ನಿಮಿಷ ಯೋಚನೆ ಮಾಡಿ. ನಾನು ಒಂದ್ಸರಿ ಸಿನಿಮಾ ನೋಡಿ, ಒಂದು ಪಾಯಿಂಟ್ ಆದರೂ ನಿಮ್ಗೆ ಇಷ್ಟ ಆಗಲ್ವಾ? ಒಂದು ಪಾಯಿಂಟ್ ಇಷ್ಟ ಆಗುತ್ತೆ ನಿಮ್ಗೆ? ಬೇಡ ಹುಚ್ಚ ವೆಂಕಟ್ ಬೇಡ, ಅವ್ನು ಮಾತಾಡ್ತಾನೆ ಕಿರ್ಸ್ತಾನೆ, ಅದು ಬೇಡ, ಅವನ ಬಗ್ಗೆ ಬರೀಲೇಬೇಡಿ. ಬಟ್ ಸಿನಿಮಾದಲ್ಲಿ ಇದ್ದು ವಿಷಯ ಇದ್ದು ಬರ್ದಾಗ ನೋವಾಗುತ್ತೆ ಸರ್, ಬಹಳ ನೋವಾಗುತ್ತೆ. ಇವತ್ತು ನೋಡಿ ಎಲ್ಲೋಗಿದೆ ತೆಲುಗು ಪಿಕ್ಚರ್ನ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಐ ಸಿ, ನಾಟ್ ಅ ಕನ್ನಡ ಮೂವಿ. ಅದ ಬೇಡ, ಇದು ಬೇರೆ ವಿಷಯ. ಇದು ನೋಡಿ ನೀವುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಡೈವರ್ಟ್ ಆಗ್ತಿಲ್ಲ ಸರ್, ದಯವಿಟ್ಟು ಸರ್ ಇದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರು ಬೆಂಬಲ ಕೊಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು, ಅರ್ಥ ಆಯ್ತಾ? ನಾವು ಇದೀನಿ ನಿಮ್ಮ ಜೊತೆ, ಹೋಗ್ಲಿ ಕನ್ನಡ. ನನ್ನ ಸಿನಿಮಾ ನೋಡ್ಬಿಡಿ ಸರ್, ಚೀಫ್ ಮಿನಿಸ್ಟರ್ ಸಾರ್ ನನ್ನ ಸಿನಿಮಾ ನೋಡ್ಬಿಡಿ, ಬೇರೆ ಕನ್ನಡ ಸಿನಿಮಾ ನೋಡಿ ಸರ್. 50,000 ರೂಪಾಯಿ ಕೊಟ್ಟು ತೆಲುಗು ಸಿನಿಮಾ ನೋಡಿದ್ದೀರಾ ಸರ್? ಕನ್ನಡ ಸಿನಿಮಾ ಒಂದ್ಸಲ ನೋಡಿ ಸರ್. ಡೈವರ್ಟ್ ಅಲ್ಲ, ಯಾಕೆ ಗೊತ್ತಾ? ಈ ವಿಷಯಗಳು ಇದು ಮಾಧ್ಯಮದವರು ರಾಜ್ಕುಮಾರ್ ಅವರು ನೋಡಿದ್ದಾರೆ. ಏನ್ ಮಾತಾಡ್ಬೇಕು ಮುಗಿಸಿ ಆಯ್ತು. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಾನು ಹೇಳ್ತೀನಿ. ಸರಿ, ಪತ್ರಕರ್ತರು ಎಲ್ರಿಗೂ ಐ ಆಮ್ ಸಾರಿ. ಮಾಧ್ಯಮದವ್ರಿಗೆ ನಾನು ಎಲ್ಲೂ ನೋವು ಕೊಟ್ಟಿಲ್ಲ, ಆದರೂ ಮಾಧ್ಯಮದವ್ರಿಗೂ ಐ ಆಮ್ ಸಾರಿ. ಇನ್ನೇನು ಕೇಳ್ಬೇಕು ನೀವು ಹೇಳಿ? ಅಪಾಲಜಿ ಕೇಳ್ಬೇಕಾ? ಕೇಳೋದು ಒಂದೇ ಒಂದು ಕಾರಣ, ಇವತ್ತು ಹೇಳ್ಬಿಡ್ತೀನಿ, ಎತ್ತು ತಂದೆ ಮೇಲೆ ನಾನು ಇಟ್ಟಿದೆ, ನಾನು ಯಾರಿಗೂ ಬಗ್ಗವನಲ್ಲ. ಬಟ್ ಪತ್ರಕರ್ತರು ಮಾಧ್ಯಮದವ್ರು ಯಾವತ್ತೂ ಬಗ್ತಾ ಇರ್ತೀನಿ. ಇದು ನನ್ನ ಲೈಫ್. ಯಾಕಂದ್ರೆ ಇವತ್ತು ಹುಚ್ಚ ವೆಂಕಟ್ನ ಬೆಳಕಿಗೆ ತಂದಿರೋದು ಅವ್ರು ನನ್ನ ಭಯ ಅಧಿಕಾರ ಇದೆ, ಜಗಳ ಆಡೋ ಅಧಿಕಾರ ಇದೆ. ನನಗೆ ಏನೇ ಹೇಳಿದ್ರು ನನ್ನ ಮನ್ಸಿಗೆ ಹಾಕೊಳ್ಳಲ್ಲ, ನನ್ನ ಮನ್ಸಿಗೆ ಹಾಕೊಂತೀನಿ, ನನ್ನ ಮೈಂಡ್ಗೆ ಹಾಕೊಳ್ಳಲ್ಲ. ಮನ್ಸಿಗೆ ಅಂದರೆ ನಾನು ಪ್ರೀತಿಸ್ಬಿಟ್ಟಿದ್ದೀನಿ. ಪ್ರೀತಿಸೋರು ಏನೇ ಬೈದ್ರು ನೋವಾಗುತ್ತೆ, ದ್ವೇಷಿಸೋರು ಬೈದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ನಾನು ಸಾರಿ ಕೇಳಿದ್ದೀನಿ, ಎಲ್ಲರಿಗೂ ಸಾರಿ ಕೇಳಿದ್ದೀನಿ. ನಿಮ್ಗೆ ಇದಾಮೇಲೂ ನನಗೆ ಪ್ರಚಾರ ಕೊಟ್ಟರೆ ನಾನು ಖುಷಿ ಪಡ್ತೀನಿ, ಕೊಟ್ಟಿಲ್ಲ ಅಂದ್ರೂ ನಾನು ಬೇಜಾರು ಪಡಲ್ಲ. ಬಟ್ ಇವತ್ತು ಹೇಳಿದ್ದೀನಿ, ಯಾರು ಹೇಳಿಲ್ಲಲ್ಲ, ಇವತ್ತು ನಾನು ನಿಮ್ಮಿಂದ ಅನ್ನ ತಿಂದಿದ್ದೀನಿ, ಪತ್ರಕರ್ತರು ಮಾಧ್ಯಮದವರಿಂದ ಅನ್ನ ತಿಂದಿದ್ದೀನಿ. ಓಕೆ ಸರ್, ಅದು ನನ್ನ ಬೆವರು ದುಡ್ಡು ತಿಂದಿದ್ದೀನಿ. ಇದ್ರ ಮೇಲೆ ನಾನು ಮಾತಾಡಲ್ಲ. ಓಕೆ, ಇಲ್ಲಿಗೆ ಸ್ಟಾಪ್ ಆಗಬೇಕಿದೆ. ಹೌದು, ಪದೇ ಮಾತಾಡೋದು ನಾನು ಮಾತಾಡಲ್ಲಪ್ಪ. ಇನ್ನು ದಯವಿಟ್ಟು ನಾನು ಮಾತಾಡಲ್ಲ. ನಾವು ಎಸ್ಪೆಷಲಿ ಮೀಡಿಯಾ ಬಗ್ಗೆ ಒಂದು ತುಟಿಕ್ ಅನ್ಬಾರ್ದು. ಈಗಲೇ ಹೇಳ್ತಾ ನೋಡಿ, ಇದು ಈ ಪದಗಳು ಮಾತಾಡ್ಬೋದು ಬಗ್ಗೆ ಅಲ್ಲ, ನಾನು ಹೇಳ್ತಾ ಇರೋದು ಇಡೀ ಮೀಡಿಯಾ ಬಗ್ಗೆ. ತಮಗೆ ಸಿನಿಮಾ ಇಷ್ಟ ಆಗಿಲ್ಲ ಡಬ್ಬ ಅಂತ ಅನ್ಸಿದ್ರೆ ನೀವೇನು ರಿವ್ಯೂ ಬರಿಬೇಡಿ, ಸಿನಿಮಾ ಬಗ್ಗೆನೇ ಬರಿಬೇಡಿ. ಒಂದು ರಿಕ್ವೆಸ್ಟ್, ಎಷ್ಟೋ ಕೋಟಿ ಹಾಕಿರ್ತಾರೆ, ಇದು ಒಂದು ನಿಮ್ಮಿಷ್ಟ ಸರ್, ಕರೆಕ್ಟ್ ಸರ್. ಹಾಗಂತ ನಿಮ್ಮಿಷ್ಟ ಪ್ರಕಾರ ಸರ್ ಒಂದೇ ತೀನಿ ನಿಮ್ಮಿಷ್ಟ ಅನ್ನೋದ್ ಪ್ರಕಾರ ನೀವು ಇವಾಗ ನಾನು ನೋಡಿ ಇದೇ ನಾನು ಹೇಳ್ತೇನೆ, ನೀವು ಅರ್ಥ ಮಾಡ್ಕೊಬೇಕು. ಒಬ್ಬ ನಿರ್ಮಾಪಕ ನಿಮ್ಮಿಷ್ಟ ನಾವು ನನ್ನ ಇಷ್ಟ ಅಂತ ಬರಿಬೇಡಿ ಅಂತ ಹೇಳಕ್ ನೀವ್ ಯಾರು ಅಲ್ಲ. ನೀವೇನ್ ಸಂಬಳ ಕೊಡ್ತಾ ಇಲ್ಲ ನಮಗೆ, ಬರೀರಿ ಬರಿಬೇಡಿ. ಹೌದು, ಹಾಗಂತ ನೀವು ಇಷ್ಟ ಬಂದಂಗೆ ಬರೆಯಕ್ಕಾಗಲ್ಲ, ನೀವು ಇಷ್ಟ ಬಂದಂಗೆ ಬರೆಯಕ್ಕಾಗಲ್ಲ. ಸಂಬಳ ಅಲ್ಲ, ಇಡೀ ಜಡ್ಜ್ಮೆಂಟ್ ಅಂತ ಬರೆಯಲ್ಲ. ಹೌದು, ನೀವೇನ್ ಮಾಡ್ದವ್ರು ಗೊತ್ತಾ ಸರ್? ಈಗ ಏನ್ ಬರ್ದವ್ರು ಗೊತ್ತಾ? ನಾವು ಕಣ್ಣೀರ್ ಹಾಕ್ತಿವಿ, ಬೆವ್ರು ಹಾಕ್ತಿವಿ, ಸ್ಕ್ರೀನ್ ಸುಟ್ಟೋಗುತ್ತೆ. ಏನೇನ್ ಬರ್ದವ್ರು ಗೊತ್ತಾ? ಕಣ್ಣಮ್ಮಗೆ. ಅರ್ಥ ಆಯ್ತಾ? ಅವೆಲ್ಲ ಬರೆಯೋ ಅಧಿಕಾರ ಇಲ್ಲ. ಒಬ್ಬ ಮನುಷ್ಯನ ಬಗ್ಗೆ ನೀವು ಬರೆಯೋ ಅಧಿಕಾರ ಇಲ್ಲ. ಸಿನಿಮಾ ಬಗ್ಗೆ ಬರೀದೆ, ವ್ಯಕ್ತಿತ್ವ ಬಗ್ಗೆ ಹೆಂಗ್ ಬರೀತೀರಾ ಸರ್? ಈಗ ಇದನ್ನೆಲ್ಲ ಚರ್ಚೆ. ನಿಮ್ಗೆ ನೋವು, ನಮ್ಗೆ ನೋವು. ಕರ್ನಾಟಕದಲ್ಲಿ ಬಾಹುಬಲಿ ರಿಲೀಸ್ಗೆ ಮೊದಲೇ ಬಹಳ ದೊಡ್ಡದಾದ ರೀತಿಯಲ್ಲಿ ಸ್ಕ್ರೀನೇ ಇಲ್ಲದೆ ಬಡದಾಡಿಕೊಳ್ಳುತ್ತಿದ್ದಾರೆ. ಒಂದು ರೀತಿ ಯುದ್ಧದ ವಾತಾವರಣ. ಬಾಹುಬಲಿಯಲ್ಲೂ ಅಷ್ಟೇ 56 ಇಂಚು ಇದ್ರುವಂತಹ ಆ ಹೀರೋ ಎದ್ದು ಬರುತ್ತಾನೆ. ಬಿಜೆಪಿಲೂ ಅಷ್ಟೇ 56 ಇಂಚು ಇರಬಹುದಾದ ನರೇಂದ್ರ ಮೋದಿ ಅವರೇ ಎದ್ದು ಬರುತ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಆವರಿಸಿದೆ ತೆಲುಗು ಚಿತ್ರ ಬಾಹುಬಲಿಯ ಫೀವರ್. ಒಂದು ದಿನ ಮೊದಲೇ ಬಹು ನಿರೀಕ್ಷಿತ ಚಿತ್ರ ಬಾಹುಬಲಿ ಪ್ರದರ್ಶನ ಕಾಣ್ತಾ ಇದೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ. ನಾಳೆ ಬಿಡುಗಡೆಯಾಗಬೇಕಿದ್ದ ಬಾಹುಬಲಿ ಸಿನಿಮಾ ಇವತ್ತೇ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಆರಂಭ ಆಗ್ತಾ ಇದೆ.